ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿನುತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ಇದು ಬಂದು ಶನಿವಾರದ ವ್ಲಾಗ್ ಆ್ಯಂಡ್ ಇವತ್ತು ವರ್ಕಿಂಗ್ ಡೇ ಇದೆ ನಮಗೆ. ಹಾಗಾಗಿ ಇವತ್ತು ಆ್ಯಸ್ ಯೂಶುವಲ್ ಬೆಳಗ್ಗೆನೇ ಎದ್ದು ರೆಡಿ ಆಗಬೇಕಾಗಿದೆ. ಸೊ ಹಾಗೆ ನನ್ನ ಪ್ರೆಗ್ನೆನ್ಸಿ ಹೇಗೆ ನಡೀತಾ ಇದೆ ಹಾಗೂ ಏನೇನು ಅಪ್ಡೇಟ್ಸ್ ಆಗ್ತಾಯಿದೆ ಅಂತ ಹೇಳಿ ಕೂಡ ನಾನು ಲಾಸ್ಟ್ ವ್ಲಾಗಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಜೊತೆಗೆ ನನ್ನ ಫಸ್ಟ್ ಸ್ಕ್ಯಾನ್ ಹೇಗಿತ್ತು ಹಾಗೂ ಅದರಲ್ಲಿದ್ದಂಥ ಟೆನ್ಷನ್ಸ್ ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲ್ಲಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಬೆಳಗ್ಗೆ ಅರೌಂಡ್ 6 o'clock ಎದ್ದ ತಕ್ಷಣ ಫಸ್ಟ್ ಕಿಟಕಿ ಬಾಗಿಲೆಲ್ಲ ತೆಗೆದು ಫ್ರೆಶ್ ಏರ್ ತೊಗೊಳ್ಳೋ ಅಂಥದ್ದು ಅಂದರೆ ನಂಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಅದಾದಮೇಲೆ ನನ್ನ ರೆಗ್ಯುಲರ್ ರೊಟೀನ್, ನನ್ನ ಬ್ರಷ್ನ ಮಾಡಿ ಅದಾದಮೇಲೆ ನನ್ನ ಡೇನ ಸ್ಟಾರ್ಟ್ ಆಗುತ್ತೆ. ಒಂದು ರೀತಿ ನಿದ್ದೆನಲ್ಲಿದ್ದಾಗ ಈ ರೀತಿ ಬ್ರಷ್ ಮಾಡಿದಾಗಲೇ ಕಂಪ್ಲೀಟ್ ಒಂದು ರೀತಿ ಎಚ್ಚರ ಅನಿಸ್ತಾ ಇರುತ್ತೆ, ಇಲ್ಲಾಂದರೆ ನಿದ್ದೆ ಕಣ್ಣಲ್ಲೇ ಓಡಾಡ್ದಂಗೆ ಅನ್ನಿಸ್ತಾ ಇರುತ್ತೆ ಯಾವಾಗಲೂ. ಇನ್ನು ಕೆಲವು ಸತಿ ಅನಿಸುತ್ತೆ ರಜಾ ಇದ್ದಾಗ ಹಾಗೆ ಹೇಗೆ ಮಲಗಿಬಿಡ್ತೀವಿ, 8-9 ಗಂಟೆ ತನಕ ಮಲಗಿಬಿಡ್ತೀನಿ. ಬಟ್ ಅದೇ ಕೆಲಸ ಇದೆ ಅಂದಾಗ ಎಷ್ಟು ಆ್ಯಕ್ಟಿವ್ ಆಗಿ ಎದ್ದು ಆ ಒಂದು ಕೆಲಸ ಮಾಡಬೇಕು ಅಂತ ಓಡಾಡ್ತೀವಿ ಅಲ್ಲ. ಸೊ ನಮ್ಮ ಮೈಂಡಲ್ಲಿ ಆ ಒಂದು ಕಮಿಟ್ಮೆಂಟ್ ಇದ್ದರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವೊಂದು ಗೋಲ್ ಸೆಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ನಾವು ಪಾತ್ವೇನೇ ಹುಡುಕಲ್ಲ ಅಂತ ಅನ್ಕೋತೀನಿ. ಸೊ ಎಸ್, ಇದು ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಸ್ಯಾಟರ್ಡೇಸ್ ರಜಾ ಇತ್ತು ಅಂತಂದರೆ ಲೇಟಾಗೇ ಎದ್ದೇಳ್ತಾ ಇದ್ದೆ. ಬಟ್ ಇವತ್ತು ಆಫೀಸ್ಗೆ ಹೋಗೋದಿದೆ ಅಂತ ಹೇಳಿ ಎದ್ದು ಬೇಗನೆ ರೆಡಿ ಆಗ್ತಿದ್ದೀನಿ ಆ್ಯಸ್ ಯೂಶ್ವಲ್ ಥರ. ಯಾವುದೇ ರೀತಿ ಡಿಫ್ರೆನ್ಸ್ ಅನ್ನಿಸ್ತಾನೇ ಇಲ್ಲ. ಇನ್ನು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗ ಇದ್ದರೆ ಇಡೀ ದಿವಸ ಆ್ಯಕ್ಟಿವ್ ಆಗೇ ಇರ್ತೀವಿ, ಇಡೀ ದಿವಸ ಒಂದು ರೀತಿ ಆರ್ಗನೈಸ್ಡಾಗೇ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ನಿದ್ದೆ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ಒನ್ ಆಫ್ ದ ಸಿಂಪ್ಟಮ್ಸ್ ಅಂದರೆ ನಿದ್ದೆ ಅಂತಲೇ ಹೇಳ್ಬೋದು. ಸೊ ನನಗೂ ಕೂಡ ಅದೇ ರೀತಿ ಯೂಶ್ವಲಿ ಮಾರ್ನಿಂಗ್ ಎದ್ದೇಳಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಬಿಕಾಸ್ ನೈಟೆಲ್ಲ ಒಂದು ಸ್ವಲ್ಪ ಹೊತ್ತು ಮಲಗೋದೇ ಲೇಟಾಗಿ ಹೋಗುತ್ತೆ. ಮತ್ತು ಮಧ್ಯೆ ಎಚ್ಚರ ಆಯಿತು ಅಂತಂದರೆ ಥ್ರೂ ಔಟ್ ದ ನೈಟ್ ನಿದ್ದೆನೇ ಬರೋದಿಲ್ಲ. ಇನ್ನೂ ಆ ರೀತಿ ಮಧ್ಯ ಇದ್ದಾಗ ಫೋನ್ ನೋಡ್ಕೊಂಡು ಕೂತ್ಬಿಟ್ರೆ ಗಂಟೆಗಟ್ಟಲೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆಮೇಲೆ ರಿಯಲೈಸ್ ಆಗುತ್ತೆ, ಅಯ್ಯೋ ಎಷ್ಟೊತ್ತಿಂದ ನಾನು ಎದ್ದು ಫೋನ್ ನೋಡ್ತಾ ಇದ್ದೀನಿ ಅನಿಸುತ್ತೆ. ಆ ಟೈಮಲ್ಲಿ ನಿದ್ದೆ ಕೂಡ ಬರ್ತಾ ಇರಲ್ಲ. ಏನು ಮಾಡಬೇಕಂತ ಗೊತ್ತಾಗಲ್ಲ. ಎಲ್ಲ ಮಲಗಿರ್ತಾರೆ, ಒಬ್ಬರೇ ಇನ್ನೇನು ಮಾಡೋಕ್ಕೆ ಸಾಧ್ಯ, ಇನ್ನು ಫೋನ್ ನೋಡ್ಕೊಂಡು ಕೂತ್ಕೊಳ್ತೀನಿ. ಆಲ್ಮೋಸ್ಟ್ 2-3 ದಿವಸ ಹಾಗೆ ಆಗೋಗ್ಬಿಟ್ಟಿದೆ. ಮಧ್ಯ ಒಂದು 2 ಗಂಟೆ 3 ಗಂಟೆ ಹಂಗೆ ಎಚ್ಚರ ಆದರೆ ನಿದ್ದೆನೇ ಬರ್ತಾ ಇರಲ್ಲ. ಯಾಕೆ ಅಂತ ಗೊತ್ತಿಲ್ಲ ಕಾರಣ, ಬಟ್ ಆ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಬಿಸಿ ನೀರು, ಖಾಲಿ ಹೊಟ್ಟೆಗೆ ತೊಗೊಳ್ಳುವಂಥ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿರ್ತೀನಿ. ಅದಾದಮೇಲೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ವಾತಾವರಣ ಅಂತೂ ತಂಪಾಗಿರುತ್ತೆ. ಅದ್ರ ಜೊತೆಗೆ ವಿಷ್ಣು ಸಹಸ್ರನಾಮ ಕೇಳ್ತಾ ಇದ್ದರೆ ಸಿಕ್ಕಾಬಟ್ಟೆ ಪಾಸಿಟಿವ್ ಫೀಲ್ ಆಗುತ್ತೆ. ಆ್ಯಂಡ್ ಥ್ರೂ ಔಟ್ ದ ಡೇ ಆ ಎನರ್ಜಿ ಕೂಡ ಕ್ಯಾರಿ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇನ್ನು ನಾನು ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ ಅಥವಾ ಅವತ್ತಿನ ದಿವಸ ಯಾವ ದೇವರ ಗೀತೆ ಕೇಳಬೇಕು ಅಂತ ಅನಿಸುತ್ತೋ ಅದನ್ನು ಹಾಕ್ಬಿಟ್ಟು ಇಡೀ ದಿವಸ ಕೆಲಸನ ಶುರು ಮಾಡ್ತೀನಿ ನಾನು. ಇನ್ನು ಇದನ್ನು ಮಾಡ್ತಾ ಸ್ವಲ್ಪ ಹೊತ್ತು ಪ್ರಾಣಾಯಾಮ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಒಂದು 10 ನಿಮಿಷ ಆದ್ರೂ ಸುಮ್ಮನೆ ಕೂತ್ಕೊಂಡು ಬರ್ತಾ ಇರೋಂಥ ಹಾಡನ್ನ ಕೇಳ್ತಾ ಇದ್ದರೆ ಅಷ್ಟೇ ಸಾಕು ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ನನಗೋಸ್ಕರ ಅಂತ ಸ್ಪೆಂಡ್ ಮಾಡ್ಕೋತೀನಿ. ತುಂಬ ವಿಗರಸ್ ಎಕ್ಸಸೈಸ್ ಆಗಲಿ ಅಥವಾ ಸ್ಟ್ರೆಚಸ್ ಆಗಲಿ ಆ ಥರ ಏನೂ ಮಾಡಲ್ಲ. ಸುಮ್ಮನೆ ಕೂತ್ಕೊಂಡು ಡೀಪ್ ಬ್ರೀದಿಂಗ್ ಮಾಡೋದೇ ಒಂದು ಡೇನ ಸ್ಟಾರ್ಟ್ ಮಾಡುತ್ತೆ ನನಗೆ ಅಂತ ಹೇಳ್ಬೋದು. ಇನ್ನು ಥ್ರೂ ಔಟ್ ದ ಡೇ ಪೀಸ್ಫುಲ್ಲಾಗಿ ಇರೋದಕ್ಕೆ ಕೂಡ ಈ ಒಂದು ಪ್ರಾಣಾಯಾಮ ಇರ್ಬೋದು, ಒಂದು 10 ನಿಮಿಷ ಈ ರೀತಿ ಸ್ಟ್ರೆಚಸ್ ಮಾಡೋದ್ರಿಂದ ಕೂಡ ಒಂದು ರೀತಿ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಹಾಗಂತ ತುಂಬ ಜಾಸ್ತಿ ಸ್ಟ್ರೆಚಸ್ಸು ಅಂತ ನಾನೇನೂ ಮಾಡೋದಿಲ್ಲ. ಬಿಕಾಸ್ ತುಂಬ ಪ್ರೆಷರ್ ಕೊಟ್ಟು ಏನಾದರೂ ಸ್ಟ್ರೆಚ್ ಮಾಡೋಕ್ಕೋದ್ರೆ ಕೆಲವೊಂದು ಸತಿ ಹೊಟ್ಟೆ ಭಾಗ ಒಂದು ಸ್ವಲ್ಪ ಹಿಡ್ದಂಗೆ ಅನಿಸುತ್ತೆ. ಮತ್ತು ತುಂಬ ಪೇನ್ ಕೂಡ ಆಗುತ್ತೆ ಆ ಒಂದು ಟೈಮಲ್ಲಿ. ಮತ್ತು ಕೆಲವೊಂದು ಸತಿ ಮಲ್ಕೊಂಡು ಸಡನ್ನಾಗಿ ಎದ್ದಾಗಲೂ ಆ ರೀತಿ ಮಸಲ್ ಕ್ಯಾಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ನಿಧಾನವಾಗಿ ಕೂರುವಂಥದ್ದು ಎದ್ದೇಳುವಂಥದ್ದನ್ನು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಆ ಮಸಲ್ ಕ್ಯಾಚ್ ಆದಾಗ ಒಂದು 10-15 ನಿಮಿಷ ತುಂಬ ಪೇನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ರಿಲ್ಯಾಕ್ಸ್ಡಾಗಿ ನಾನು ನನ್ನ ಡೇನ ಹಿಡ್ಕೋತೀನಿ. ತುಂಬ ವಿಗರಸ್ ಆಗಿ ಓಡಾಡುವಂಥದ್ದು ಆ ಥರದ್ದು ಏನೂ ಮಾಡ್ತಾಯಿಲ್ಲ ನಾನು. ಸೊ ಹಾಗಾಗಿ ಒಂದು ಸ್ವಲ್ಪ ಮೆಡಿಟೇಷನ್ ಮುಗಿಸಿ, ಪ್ರಾಣಾಯಾಮ ಮುಗಿಸಿ ನಾನು ನನ್ನ ನೆಕ್ಸ್ಟ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಫ್ರೆಶ್ ಅಪ್ ಕೂಡ ಆಗಬೇಕು.
ಆಫೀಸಿಗೆ ಕೂಡ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಇನ್ನು ಇವತ್ತು ತಲೆ ಸ್ನಾನ ಕೂಡ ಮಾಡಬೇಕಿತ್ತು. ಲಾಸ್ಟ್ ನೈಟೇ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕಿತ್ತು. ಸ್ಕ್ಯಾಲ್ಪೆಲ್ಲ ತುಂಬ ಡ್ರೈ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಸೊ ಅದಕ್ಕೆ ಇವಾಗ ಸ್ನಾನಕ್ಕೆ ಮುಂಚೆ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಹಚ್ಕೊಂಡು ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಸರಿ ತಲೆಗೆಲ್ಲ ಆಯಿಲ್ ಹಾಕ್ಕೋತಾ ಇದ್ದೀನಿ. ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಆಯಿಲ್ ಹಚ್ಚಿ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ತಾಯಿದ್ರೆ ವಾವ್ ಅಂತ ಅನಿಸುತ್ತೆ. ಇನ್ನು ಅವಾಗಿನ್ನೂ ಎದ್ದು ಈ ರೀತಿ ತಲೆಗೆ ಹೆಡ್ ಮಸಾಜ್ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ ಅನಿಸ್ತಾ ಇರುತ್ತೆ. ಆಲ್ಮೋಸ್ಟ್ ಏನೋ ಟೈಮ್ ಇತ್ತು, ಬಿಕಾಸ್ ಯೂಶ್ವಲಿ 8:30ಗೆ ಹೋಗೋದು ಅಂತಂದರೆ ಅರೌಂಡ್ 6:30 ಅಷ್ಟೊತ್ತಿಗೆಲ್ಲ ಎದ್ದು ಆಗಿತ್ತು. ಸೊ ಇನ್ನು ಬ್ರೇಕ್ಫಾಸ್ಟ್ ಕೂಡ ದೋಸೆ ಇತ್ತು ಮತ್ತು ಸಾರಿತ್ತು. ಹಾಗಾಗಿ ಬ್ರೇಕ್ಫಾಸ್ಟ್ ಕೂಡ ಏನೂ ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಜಸ್ಟ್ ಲಾಸ್ಟ್ ಮೊಮೆಂಟಲ್ಲಿ ಒಂದೇ ಒಂದು ದೋಸೆ ಹಾಕ್ಕೊಂಡು ಸಾರು ಜೊತೆ ತಿಂತಾಯಿದ್ರೆ ಅಷ್ಟೇ ಸಾಕು ಅಂತ ಇತ್ತು. ಸೊ ಹಾಗಾಗಿ ಇವತ್ತೇನು ಬ್ರೇಕ್ಫಾಸ್ಟ್ ಜಾಸ್ತಿ ಪ್ರಿಪ್ರೇಷನ್ ಇಲ್ದಲೇ ಇದ್ದಿದ್ದರಿಂದ ಮೀ ಟೈಮ್ ಅಂತ ತುಂಬ ಜಾಸ್ತಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಖುಷಿ ಏನು ಅಂತ ಹೇಳಿದ್ರೆ, ಈ ಬೇಬಿ ಬಂಪ್ ಬರೋಕ್ಕೆ ಶುರು ಆದಾಗಿಂದ ಹೋಗೋದು, ಮಿರರ್ ಮುಂದೆ ನಿಂತ್ಕೊಳ್ಳೋದು, ಕಾಣಿಸ್ತಾ ಇದೆಯಾ ಅಂತ ನೋಡೋದು, ಹೊಟ್ಟೆ ಉಟ್ಕೊಂಡು ನೋಡುವಂಥದ್ದು, ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಒಂದು ಟೈಮೇ ಅನಿಸುತ್ತೆ ನನಗೆ ನನ್ನ ಬಗ್ಗೆ ನೋಡ್ಕೊಳ್ಳೋ ಅಂಥದ್ದು. ಇಲ್ಲಾಂದರೆ ಆಫೀಸ್ಗೆ ಹೋಗ್ಬಿಟ್ರೆ ಮತ್ತಿನ್ನು ಅಲ್ಲಿದು ಕ್ಲಾಸಸ್ಸು ಅಥವಾ ನನಗೆ ಪ್ರಿಪೇರ್ ಆಗುವಂಥದ್ದೇ ಒಂದಷ್ಟು ಇದ್ಬಿಡುತ್ತೆ. ಸೊ ಹಾಗಾಗಿ ನನ್ನ ಮೀ ಟೈಮ್ ಅಂದರೆ ಇನ್ನೂ ಭೈರವ್ ಎದ್ದಿರೋದಿಲ್ಲ, ನಮ್ಮ ಮನೆಯವ್ರು ಕೂಡ ಎದ್ದಿರಲ್ಲ. ಸೊ ಆವಾಗ ನಾನು ನನ್ನ ಮುದ್ದು ಕಂದ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಆ್ಯಂಡ್ ಒಂದು ರೀತಿ ಒಳ್ಳೆಯದನ್ನು ಹೇಳ್ಕೊಳ್ಳೋ ಅಂಥದ್ದು, ಗುಡ್ ಮಾರ್ನಿಂಗ್ ಹೇಳೋವಂಥದ್ದು ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಅಂತ ಹೇಳ್ಬೋದು. ಗುಡ್ ಮಾರ್ನಿಂಗ್ ಹೇಳೋವಂಥದ್ದು ಆ್ಯಂಡ್ ಹೊಟ್ಟೆ ಹಸಿದಾಗ ಅದಕ್ಕೂ ಕೇಳೋದು ಹೊಟ್ಟೆ ಹಸಿತಾ ಇದೆಯಾ ಅನ್ನೋವಂಥದ್ದೆಲ್ಲ. ಸೊ ಇದು ಒಂಥರ ಮಗು ಮತ್ತು ನಮ್ಮ ಜೊತೆ ಬೆಳೆಯುವಂಥ ಬಾಂಡಿಂಗ್ ಅಂತಲೇ ಹೇಳ್ಬೋದು. ಮಕ್ಕಳು ಹೊಟ್ಟೆ ಒಳಗೆ ಇದ್ದಾಗಲೇ ಆ ಒಂದು ಬಾಂಡಿಂಗ್ನ ಬೆಳೆಸ್ಕೋತಾರೆ ಅಂತಲೇ ಹೇಳ್ಬೋದು. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋ ವ್ಲಾಗ್ ಎಲ್ಲ ನೀವು ನೋಡಿದ್ದೀರಾ. ಈಗ ಆಫೀಸಿಗೆ ಟೈಮ್ ಆಯಿತು, ಇನ್ನೊಂದು 10 ಮಿನಿಟ್ಸ್ ಇದೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಹಾಗೆ ಮಾತಾಡೋಣ ಅಂತ ಹೇಳಿ ಕಂಪ್ಲೀಟಾಗಿ ರೆಡಿಯಾಗಿ ಕೂತಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಮಾಡೋಕ್ಕೂ ಮುಂಚೆ ನಾನು ನನ್ನ ಹಿಂದಿನ ಪ್ರೆಗ್ನೆನ್ಸಿ ಸೀರೀಸ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ, ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಏನಾಯಿತು ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ. ಸೊ ಏನದು ಏನು ಅಂತ ಹೇಳಿ ಇವತ್ತು ಮಾತಾಡೋಣ. ಸೊ ಎಸ್, ಆಗಲೇ ಹೇಳ್ದಂಗೆ ಓಕೆ, UPT ಪಾಸಿಟಿವ್ ಬಂದಮೇಲೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದಂಥದ್ದು. ಬಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಒಂದು ರೀತಿ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ. ಯಾಕೆ ಅಂತ ಹೇಳಿದ್ರೆ, ಯೂಶ್ವಲಿ ದ ಫಸ್ಟ್ ಥಿಂಗ್ ಎಂಬ್ರಿಯೋ ಡೆವಲಪ್ ಆದಮೇಲೆ ಯೂಟ್ರಸಲ್ಲಿ ಅಂದರೆ ಗರ್ಭಕೋಶದಲ್ಲಿ ಒಂದು ಜೀವ ಅಣು ಹುಟ್ಕೋಬೇಕು ಅಂದರೆ ಫಸ್ಟ್ ಥಿಂಗ್ ಹೇಳೋದು ಹಾರ್ಟ್ ಬೀಟ್ ಬರಬೇಕು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಪೀರಿಯಡ್ಸ್ ಮಿಸ್ ಆಗಿ 4 to 5 ವೀಕ್ಸಲ್ಲಿ ದ ಹಾರ್ಟ್ ಬೀಟ್ ಶುಡ್ ಕಮ್. ಐಡಿಯಲಿ ಆ ವೀಕ್ಸ್ ಹೇಳ್ತಾರಲ್ಲ ಮೈಲ್ ಸ್ಟೋನ್ಸ್ ಅಂತ ಹೇಳಿ. ಸೊ ಆ ವೀಕಲ್ಲಿ ನನಗೆ ನನ್ನ ಹಾರ್ಟ್ ಬೀಟ್ ಬರಬೇಕಿತ್ತು, ಅಂದರೆ ಬೇಬಿದು ಹಾರ್ಟ್ ಬೀಟ್ ಬರಬೇಕಿತ್ತು. ಬಟ್ ಆದರೆ ಸ್ಕ್ಯಾನಿಂಗಲ್ಲಿ ಹೇಳಿದಂಥದ್ದು ಎಂಬ್ರಿಯೋ ಫಾರ್ಮ್ ಆಗಿದೆ, ಬಟ್ ಹಾರ್ಟ್ ಬೀಟ್ ಇನ್ನೂ ಬಂದಿಲ್ಲ ಬೇಬಿಗೆ. ಬೈ ನೌ ಅಂದರೆ ನನ್ನ ಲಾಸ್ಟ್ ಪೀರಿಯಡ್ಸ್ ಡೇಟ್ಗೂ ಮತ್ತು ದ ವೀಕ್ಸ್ ಎಲ್ಯಾಪ್ಸ್ ಆಗಿರೋದಕ್ಕೂ ಇಷ್ಟೊತ್ತಿಗೆ ಬರಬೇಕಿತ್ತು ಅಂತ ಹೇಳಿದ್ರು. ಬಟ್ ಸಂಭವ ಅದನ್ನು ಹಾರ್ಟ್ ಬೀಟ್ ಇನ್ನೂ ಬಂದಿಲ್ಲ ಅಂತ ಹೇಳಿದ್ದೆ. ನನಗೊಂದು ರೀತಿ ಒಂಥರ ಗಾಬರಿನೂ ಆಯಿತು, ಒಂದು ಕಡೆ ಭಯನೂ ಆಯಿತು, ಏನಪ್ಪ ಇದು ಅಂತ. ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿ ಪ್ರತಿ ಸತಿನೂ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಭೈರವ್ದು ಹೆಂಗಿತ್ತು ಅಂತ ಅದೇ ಥರ ನಾನು ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಇನ್ಫ್ಯಾಕ್ಟ್ ಭೈರವ್ದ್ರಲ್ಲೂ ಆಲ್ಮೋಸ್ಟ್ ಸೇಮ್ ಟೈಮ್ಗೆ ಹೋಗಿದ್ವು ಅಥವಾ ಇನ್ನೂ ಲೇಟಾಗಿ ಹೋಗಿದ್ವಿ ಅನಿಸುತ್ತೆ. ಮನೆಗೆ ಬಂದು ನಾನು ಆಮೇಲೆ ಚೆಕ್ ಮಾಡಿದೆ, ಬಿಕಾಸ್ ಭೈರವ್ದು ಈ ರೀತಿ ಡಾಕ್ಯುಮೆಂಟ್ ನಾವು ಏನು ತೊಗೊಂಡು ಹೋಗ್ತಾ ಇದ್ವಿ ರೆಗ್ಯುಲರ್ ಆಗಿ, ಆ ಡಾಕ್ಯುಮೆಂಟ್ ಇನ್ನೂ ಕೂಡ ಇಟ್ಟಿದ್ದೀನಿ ನಾನು. ಸೊ ನಾನು ಬಂದು ಚೆಕ್ ಮಾಡಿದಾಗ ಇಟ್ ವಾಸ್ ಜಾಸ್ತಿ ವೀಕ್ಸೇ ಆಗಿತ್ತು ನಾನು ಹೋಗಿ ತೋರಿಸಿದಾಗ. ಸೊ ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಸೊ ಪ್ರಾಬಬ್ಲಿ ಒಂದು ಸ್ವಲ್ಪ ಲೇಟ್ ಆದಮೇಲೆ ಇನ್ನೊಂದು 2-3 ವಾರಗಳಾದಮೇಲೆ ಬರುತ್ತೆ ನೋಡಿಕೊಂಡು ದೆನ್ ಐ
ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ಬಟ್ ಆ ಟೆನ್ಷನ್ ಅಂತೂ ಖಂಡಿತವಾಗ್ಲೂ ಇತ್ತು. ಬಿಕಾಸ್ ಆ ಸ್ಕ್ಯಾನಿಂಗ್ ಅನ್ನೋದಾಗಲಿ, ಒಂದು ಟೆಸ್ಟ್ ಅನ್ನೋದಾಗಲಿ, ಸ್ಪೆಷಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ತುಂಬ ಒಂಥರ ತಲೆನಲ್ಲೇ ಗುಮ್ತಾ ಇರುವಂಥ ವಿಷಯ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋಗ್ಬಿಟ್ಟಿತ್ತು ನನಗೆ. ಅದಾದಮೇಲೆ ನಾನು ಡಾಕ್ಟರ್ ಹೇಳಿದ್ರು, ಒಂದು 2 ವೀಕ್ಸ್ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ಸಿನ್ಸ್ ಹಾರ್ಟ್ ಬೀಟ್ ಬರ್ದಲ್ಲೇ ಇರೋದಕ್ಕೆ ಕೆಲವು ಸಪ್ಲಿಮೆಂಟ್ಸ್ ಕೂಡ ಕೊಡ್ತೀನಿ ನಾನು ಅಂತ ಕೂಡ ಹೇಳಿದ್ರು. ಸೊ ಸಪ್ಲಿಮೆಂಟ್ಸ್ ಇನ್ ಟರ್ಮ್ಸ್ ಆಫ್ ಎಂಬ್ರಿಯೋ ಡೆವಲಪ್ ಆಗಲಿಕ್ಕೆ ಅಥವಾ ಅದಕ್ಕೆ ಸೂಟಬಲ್ ಎನ್ವಿರಾನ್ಮೆಂಟ್ ಮಾಡಲಿಕ್ಕೆ ಮೆಡಿಕೇಶನ್ಸ್ ಆಗಿರ್ಬೋದು, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ನಾನು ಹಿಂದಿನ ಬ್ಲಾಗಲ್ಲಿ ಹೇಳ್ದಂಗೆ ಅವತ್ತಿನ ದಿವಸನೇ ನನಗೆಲ್ಲ ಟೆಸ್ಟ್ಗಳು ಆಗಿತ್ತು. ಆ್ಯಂಡ್ ಅದರಲ್ಲಿ ಇನ್ನೂ ಒಂದೇನು ಅಂತ ಹೇಳಿದ್ರೆ, ಥೈರಾಯ್ಡ್ ಲೆವೆಲ್ ಏನಿದೆ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಕೇರ್ ತೊಗೊಂಡು ಮೇಂಟೈನ್ ಮಾಡಬೇಕಾಗಿರುವಂಥದ್ದು. ಒನ್ ಥಿಂಗ್ ಇಸ್ ಥೈರಾಯ್ಡ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಥೈರಾಯ್ಡ್ ಟೆಸ್ಟ್ ಮಾಡಿಸಿದಾಗ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಕೂಡ ಐ ಹ್ಯಾಡ್ ಥೈರಾಯ್ಡ್. ಅಂದರೆ ಥೈರಾಯ್ಡ್ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪ್ರೆಗ್ನೆಂಟ್ ವುಮೆನ್ಗೆ ಎಷ್ಟು ಮಿನಿಮಮ್ ಲೆವೆಲ್ ಇರಬೇಕೋ ಅದಕ್ಕಿಂತ ಐ ಥಿಂಕ್ ಇಟ್ ವಾಸ್ ಜಾಸ್ತಿ ಫಾರ್ ಮಿ. ಸೊ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನನಗೆ ಥೈರಾಯ್ಡ್ ಫಸ್ಟ್ ಪ್ರೆಗ್ನೆನ್ಸಿಲೂ ಕೊಟ್ಟಿದ್ರು. ಆ್ಯಂಡ್ ಈ ಸತಿ ಇನ್ಫ್ಯಾಕ್ಟ್ ನಂಬರ್ಸ್ ಕೂಡ ಇನ್ಕ್ರೀಸ್ ಆಗಿತ್ತು. ಅಂದರೆ ಥೈರಾಯ್ಡ್ ಲೆವೆಲ್ ದಟ್ ಐ ಶುಡ್ ಮೇಂಟೈನ್ಗಿಂತ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಈ ಸತಿ ಕೂಡ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ನನ್ನ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ದಟ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾನು ಮಾಡುವಂಥದ್ದು ಇಸ್ ಟೇಕಿಂಗ್ ಮೈ ಥೈರಾಯ್ಡ್ ಟ್ಯಾಬ್ಲೆಟ್. ಬಿಕಾಸ್ ಥೈರಾಯ್ಡ್ ಟ್ಯಾಬ್ಲೆಟ್ನ ಖಾಲಿ ಹೊಟ್ಟೆಲೇ ನುಂಗಬೇಕು, ಮತ್ತು ಅದು ರಿಯಾಕ್ಷನ್ ಆಗಲಿಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ. ಸೊ ಹಾಗಾಗಿ ದ ಫಸ್ಟ್ ಥಿಂಗ್ ದಟ್ ಐ ಡೂ ಇಸ್ ಮೈ ಥೈರಾಯ್ಡ್. ಆ್ಯಂಡ್ ಅದು ಇನಿಷಿಯಲಿ ಫಸ್ಟಲ್ಲೇ ಐಡೆಂಟಿಫೈ ಮಾಡ್ತಾರೆ, ಬಿ ಇಟ್ ಥೈರಾಯ್ಡ್ ಲೆವೆಲ್ಸ್ ಇರ್ಬೋದು ಅಥವಾ ಬ್ಲಡ್ ಶುಗರ್ ಲೆವೆಲ್ ಇರ್ಬೋದು, BP ಇರ್ಬೋದು. ಅದೆಲ್ಲನೂ ನನ್ನ ಫಸ್ಟ್ ಟೆಸ್ಟು ಆ್ಯಂಡ್ ಫಸ್ಟ್ ಸ್ಕ್ಯಾನಲ್ಲೇ ಆಗಿದ್ದಂಥದ್ದು. ಆ್ಯಂಡ್ ಎಸ್, ಅದಾದಮೇಲೆ 2 ವೀಕ್ಸ್ ಬಿಟ್ಕೊಂಡು ಹೋದಾಗ ಇಟ್ ವಾಸ್ ಅ ವೆರಿ ಹ್ಯಾಪಿ ನ್ಯೂಸ್. ಬಟ್ ನನಗೆ ಅಲ್ಲಿವರೆಗೂ ಒಂಥರ ಫಿಂಗರ್ಸ್ ಕ್ರಾಸ್ಡ್, ಎಲ್ಲ ಬರಲಪ್ಪ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಡ್ಲಿ ಒಂದು ಮಾತು ಅನ್ನೋ ಥರನೇ ಇತ್ತು ಮೈಂಡಲ್ಲಿ. ಆ್ಯಂಡ್ ಲಕ್ಕಿಲಿ ವಿತ್ ಗಾಡ್ಸ್ ಗ್ರೇಸ್ ಆ್ಯಂಡ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸಿಂದ ನೆಕ್ಸ್ಟ್ ಟೈಮ್ ಸ್ಕ್ಯಾನ್ಗೆ ಹೋದಾಗ ಇಟ್ ಇಸ್ ಆಲ್ ಫೈನ್. ಹಾರ್ಟ್ ಬೀಟ್ ಎಲ್ಲ ಬಂದಿದೆ. ಸೊ ಒನ್ಸ್ ಹಾರ್ಟ್ ಬೀಟ್ ಬಂತು ಅಂತಂದರೆ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ವಿಲ್ ಜಸ್ಟ್ ಅ ನ್ಯಾಚುರಲ್ ಪ್ರಾಸೆಸ್ ಆ್ಯಂಡ್ ಇಟ್ ಜಸ್ಟ್ ಗೋಸ್ ಆನ್ ಅಂತ ಹೇಳಿದ್ರು ಡಾಕ್ಟರು. ಆ್ಯಂಡ್ ದಟ್ ಒನ್ ಸ್ಟೇಟ್ಮೆಂಟ್ ಇದೆಲ್ಲ, ಇಟ್ ಜಸ್ಟ್ ಮೇಕ್ಸ್ ಯು ಫೀಲ್ ಸೋ ಹ್ಯಾಪಿ ಆ್ಯಕ್ಚುಲಿ ಆ ಮೊಮೆಂಟಲ್ಲಿ. ಆ್ಯಂಡ್ ದಟ್ಸ್ ಹೌ ಈವನ್ ಐ ಫೆಲ್ಟ್ ಆವಾಗಿನ ಟೈಮಿಗೆ. ಸೊ ಇಟ್ ವಾಸ್ ನೈಸ್. ಆ್ಯಂಡ್ ಇನ್ಫ್ಯಾಕ್ಟ್ ಕೆಲವು ಶಾರ್ಟ್ಸ್ ಕೂಡ ಹೇಳಿದರು, ಕೆಲವು ಮೆಡಿಕೇಶನ್ಸ್ ಕೂಡ ಹೇಳಿದರು. ಆ್ಯಂಡ್ ಕೆಲವು ಫ್ಯಾಮಿಲಿ ರೀಸನ್ಸಿಂದ ಕೆಲವರು ಒಂದಷ್ಟು ಜನ ಹತ್ತಿರದವ್ರನ್ನ ಕಳ್ಕೊಂಡಿದ್ದರಿಂದ ಆ ಶಾರ್ಟ್ಸ್ ಕೂಡ ನನಗೆ ತೊಗೊಳಕ್ಕಾಗಲ್ಲ. ಇಂಜೆಕ್ಷನ್ಸ್ ಒಂದೇ ಸತಿ ಏನು ಈ ಹಾರ್ಮೋನಲ್ ಇಂಜೆಕ್ಷನ್ಸ್ ಏನು ಕೊಡ್ತಾರೆ ಟು ಪುಟ್ ದ ಬೇಬಿ ಇನ್ ಫಾರ್ಮ್ ಅಥವಾ ಅದಕ್ಕೆ ಒಂದು ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್ ಕೊಡಲಿಕ್ಕೆ ಆ ಶಾರ್ಟ್ಸ್ ತೊಗೊಳ್ಳಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಒಂದೇ ತೊಗೊಂಡಿತ್ತು. ಬಟ್ ನೆಕ್ಸ್ಟ್ 3 ಶಾರ್ಟ್ಸ್ ಏನಿದೆ ಅದನ್ನು ಫಾರ್ ಸಮ್ ರೀಸನ್ ನಂಗೆ ತೊಗೊಳಕ್ಕೆ ಆಗಲಿಲ್ಲ. ಮೈಂಡಲ್ಲಿ ಅದು ಕೂಡ ಓಡ್ತಾ ಇತ್ತು ಸೆಕೆಂಡ್ ಟೈಮ್ ಹೋಗಬೇಕಾದಾಗ, ಈ ಶಾರ್ಟ್ಸ್ ನಾನು ತೊಗೊಂಡಿಲ್ಲ, ಈ ಮೆಡಿಕೇಶನ್ಸ್ ನಾನು ತೊಗೊಂಡಿಲ್ಲ ಅಂತ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಎಲ್ಲ ಕೆಲಸ ಆರಾಮಾಗಿ ಮಾಡ್ತಾಯಿದ್ದೆ. ಆ್ಯಂಡ್ ಊಟ ತಿಂಡಿ ಕೂಡ ನಾರ್ಮಲ್ ಆಗಿತ್ತು. ಸೊ ಏನೂ ಮೇಜರ್ ಚೇಂಜಸ್ ಅಂತ ಮಾಡಲಿಲ್ಲ ನಾನು. ಓನ್ಲಿ ಥಿಂಗ್ ಇಸ್ ಆ ಮೆಡಿಕೇಶನ್ಸ್ ಏನಿತ್ತು ಅಥವಾ ಆ ಇಂಜೆಕ್ಷನ್ಸ್ ಏನಿತ್ತು, ಸೊ ದಟ್ ಹಾರ್ಟ್ ಬೀಟ್ ಒಂದು ಬಂದುಬಿಟ್ರೆ ನೆಕ್ಸ್ಟ್ ಪ್ರಾಸೆಸ್ ಇಸ್ ಈಸಿ ಅಂತ ಹೇಳಿ. ಬಟ್ ಅದನ್ನು ಕೂಡ ನಾನು ಶಾರ್ಟ್ಸ್ ತಗೊಳ್ಳಿಲ್ಲ. ಬಟ್ ವಿತ್ ಗಾಡ್ ಗ್ರೇಸ್ ಅದು ಕೂಡ ಚೆನ್ನಾಗಿ ಆಯಿತು. ಸೊ ಹಾಗಾಗಿ ದ್ಯಾಟ್ ವಾಸ್ ಒನ್ ಬಿಗ್ಗೆಸ್ಟ್ ಟೆನ್ಷನ್ ಫಾರ್ ಮೀ ಅಂತ. ಇನ್ನು ಒಂದು ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಆ್ಯಂಡ್ ಪ್ರೆಗ್ನೆನ್ಸಿ. ಆ್ಯಕ್ಚುಲಿ ಹೇಳ್ತಾರೆ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ಲೈಕ್ ಫಾರ್ ಫಸ್ಟ್ ಮಂತ್ ಟು 9th ಮಂತ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಆನ್ ಆ್ಯನ್ ಆ್ಯಾವ್ರೇಜ್ 15 to 18 kgs ಇನ್ಕ್ರೀಸ್ ಆಗ್ತಾರೆ ವುಮೆನ್. ಬಟ್ ಆ್ಯಕ್ಚುಲಿ ಟು ಬಿ ಫ್ಯಾಕ್ಟ್ ಬೇಬಿ ಒಂದು 3-4 kgs ಇರುತ್ತೆ ಅಷ್ಟೇ. 3 to 4, 3.5 ಇಸ್ ಮ್ಯಾಕ್ಸ್. ಸೊ ಬಟ್ ನಾವು ಇನ್ಕ್ರೀಸ್ ಆಗೋದು ಅರೌಂಡ್ 15 to 18 ಅಷ್ಟು kgs ಇನ್ಕ್ರೀಸ್ ಆಗ್ತೀವಿ. ಬಟ್ ಸರ್ಪ್ರೈಸಿಂಗ್ಲಿ ನಾನು ಫಸ್ಟ್ ಟೈಮ್ ಸ್ಕ್ಯಾನ್ಗೆ ಹೋದಾಗ, ಸೆಕೆಂಡ್ ಟೈಮ್ ಆ್ಯಂಡ್ ಥರ್ಡ್ ಟೈಮ್ ಸ್ಕ್ಯಾನ್ಗೆ ಹೋದಾಗಲೂ, ನಾಟ್ ಫಾರ್ ದ ಸ್ಕ್ಯಾನ್, ಚೆಕಪ್ಗೆ ಹೋದಾಗ ಇಟ್ ವಾಸ್ ಲೈಕ್ ಡಿಕ್ರೀಸಿಂಗ್ ಎವ್ರಿ ಮಂತ್. ಲೈಕ್ 1 kg 1.5 kg ಡಿಕ್ರೀಸೇ ಆಗ್ತಾಯಿತ್ತು. ನನಗೆ ಅದು ಒಂದು ಪಾಯಿಂಟ್ ಆಫ್ ಕನ್ಸರ್ನ್ ಇತ್ತು. ಬಟ್
ಕೇಳಿದಾಗ ಏನು ಹೇಳ್ತಾರೆ, ಪ್ರಾಬಬ್ಲಿ ನಿಮ್ಮ ಮಾರ್ನಿಂಗ್ ಸಿಕ್ನೆಸ್ಸಿಂದ ಇರಬಹುದು, ಬಿಕಾಸ್ ಊಟ ಸೇರ್ತಾರಲ್ಲ, ವಾಮಿಟಿಂಗ್ ಇರುತ್ತೆ ಅಂತ. ಬಟ್ ನನಗೆ ಥ್ಯಾಂಕ್ ಗಾಡ್, ಟಚ್ ವುಡ್, ಯಾವುದೇ ರೀತಿ ವಾಮಿಟಿಂಗ್ ಸೆನ್ಸೇಷನ್ ಆಗಲಿ ಅಥವಾ ವಾಮಿಟಿಂಗ್ ಆಗಲಿ ಖಂಡಿತವಾಗ್ಲೂ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲೂ ಇರಲಿಲ್ಲ. ಆ್ಯಂಡ್ ಈ ಸತಿ ಕೂಡ ಯಾವುದೇ ರೀತಿ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಇಲ್ಲ. ಬಟ್ ಕೆಲವೊಂದು ಸತಿ ಇನ್ ಆ್ಯಂಡ್ ಆಫಲ್ಲಿ ಹೆಡ್ಏಕ್ಸ್ ಬರ್ತಾಯಿತ್ತು. ಬಟ್ ದಟ್ ಈಸ್ ಓಕೆ, ಮ್ಯಾನೇಜಬಲ್. ತೀರಾ ಮ್ಯಾನೇಜ್ ಆಗಲಿಲ್ಲ ಅಂದರೆ ಮಾತ್ರ ಒಂದು ಡೋಲು ತೊಗೋತಾ ಇದ್ದೆ. ಬಟ್ ಅದು ಬಿಟ್ಟರೆ ಬೇರೆ ಐ ಹ್ಯಾಡ್ ನೋ ಅದರ್ ಮಾರ್ನಿಂಗ್ ಸಿಕ್ನೆಸ್. ಬಟ್ ಸ್ಟಿಲ್ ಯಾಕೆ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಈಗ ಮತ್ತೆ ಟೆಸ್ಟ್ ಮಾಡಿಸ್ಬೇಕು. ಸೊ ನೆಕ್ಸ್ಟ್ ಮಂತಲ್ಲಿ ಮತ್ತೆ ಇನ್ನೊಂದು ಟೆಸ್ಟ್ ಇದೆ. ಸೊ ಆ ಟೆಸ್ಟಿಗೆ ಹೋದಾಗ ಮಂತ್ಲಿ ಟೆಸ್ಟಲ್ಲಿ ನೋಡಬೇಕು ವೆದರ್ ದ ವೆಯ್ಟ್ ಇಸ್ ಇನ್ಕ್ರೀಸಿಂಗ್ ಆರ್ ನಾಟ್. ಪ್ರಾಬಬ್ಲಿ ಇದು ಒಂದು ರೀಸನ್ ಇರ್ಬೋದು. ಲೈಕ್ ಹೊರಗಡೆ ಊಟ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಪ್ರಾಬಬ್ಲಿ ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಇಟ್ ವಾಸ್ ವರ್ಕ್ ಫ್ರಮ್ ಹೋಮ್ ಫಾರ್ ಮೀ. ಸೊ ಹಾಗಾಗಿ ನಾನು ಮನೆಯಲ್ಲೇ ಇದ್ದೆ. ಆ್ಯಂಡ್ ತುಂಬ ಫಿಸಿಕಲ್ ಎಕ್ಸಸೈಸಸ್ ಇರಲಿಲ್ಲ ನನಗೆ ಇನ್ ಮೈ ಫಸ್ಟ್ ಪ್ರೆಗ್ನೆನ್ಸಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ಪ್ರೆಗ್ನೆನ್ಸಿ, ಈಗ ಎವ್ರಿ ಡೇ ಆಫೀಸ್ಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಬೇಗ ಎದ್ದಳು ಮತ್ತು ಎಲ್ಲ ಕೆಲಸ ಮಾಡು, ಆ್ಯಂಡ್ ಲೈಕ್ ಯುವರ್ ನಾರ್ಮಲ್ ರೂಟೀನ್ ಇವತ್ತು ನಾನೇನು ತೋರಿಸಿದೆ ಅದೇ ರೀತಿ ಇರ್ತಿತ್ತು. ಆ್ಯಂಡ್ ವಿದಿನ್ ದ್ಯಾಟ್ ಊಟ ಕೂಡ ಕೆಲವೊಂದು ಸತಿ ಬೇಗ ತಿಂದ್ಬಿಡ್ತೀನಿ, ಕೆಲವೊಂದು ಸತಿ ಟೈಮ್ ತೊಗೊಂಡು ತಿಂತೀನಿ. ಆ್ಯಂಡ್ ಹೊರಗಡೆ ಫುಡ್ ಇಸ್ ಲೈಕ್ ಆಲ್ಮೋಸ್ಟ್ ನಿಲ್ ಅನಿಸುತ್ತೆ ಫ್ರಮ್ ಪಾಸ್ಟ್ 3 ಮಂತ್ಸಿಂದ. ಸೊ ಅದರಿಂದನೂ ಕೂಡ ವೆಯ್ಟ್ ಲಾಸ್ ಇರಬಹುದು ಅಂತ ನನಗನ್ಸುತ್ತೆ. ಸೊ ಎಸ್, ಇದು 2 ಪಾಯಿಂಟ್ ಆಫ್ ಕನ್ಸರ್ನ್ ಇತ್ತು ನನಗೆ. ಸೊ ಇದು ಒಂದು ಹೇಳಬೇಕಿತ್ತು, ಬಿಕಾಸ್ ತುಂಬ ಜನಕ್ಕೆ ಅದಿರುತ್ತೆ, ಹಾರ್ಟ್ ಬೀಟ್ ಬಂದಿಲ್ಲ ಇನ್ನೂ ಅನ್ನೋ ಟೆನ್ಷನು, ಸ್ಟ್ರೆಸ್ಸಿಂದಾನೇ ಅರ್ಧ ಎಷ್ಟೋ ಏನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇಟ್ಸ್ ಓಕೆ, ಎಲ್ಲ ದೇವ್ರ ಮೇಲೆ ಭಾರ ಹಾಕೋಣ. ಆ್ಯಂಡ್ ಏನಾಗಬೇಕಂತಿದ್ವು ಅದು ಹಾಗೇ ಆಗುತ್ತೆ. ನಾವು ಏನು ಮಾಡಿದ್ರೂ ಅದನ್ನು ಸ್ಟಾಪ್ ಮಾಡಲಿಕ್ಕಾಗಲ್ಲ. ಸೊ ದಟ್ಸ್ ವಾಟ್ ಐ ಫೆಲ್ಟ್. ಈಗ ನಾವು ಅಂದ್ಕೊಳ್ಳೋದೇ ಒಂದು. ಆ್ಯಂಡ್ ಇವನ್ ನಿಮಗೆ ಫಸ್ಟ್ ವ್ಲಾಗಲ್ಲೇ, ಪ್ರೆಗ್ನೆನ್ಸಿ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ that even my second pregnancy was not something planned. So it was unplanned, but something ಆಗ್ತದೆ. And the happy feel of it is definitely there. ಸೊ ಏನೇ ಆದರೂ ಒಳ್ಳೆಯದಕ್ಕೆ ಆಗುತ್ತೆ ಅಂದ್ಕೊಂಡು ಇಟ್ಸ್ ಜಸ್ಟ್ ವಿ ಹ್ಯಾವ್ ಟು ಗೋ ವಿತ್ ದ ಫ್ಲೋ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಕೆಲವೊಂದು ರಿಪೋರ್ಟ್ಸ್ ಅದನ್ನೆಲ್ಲ ರೆಗ್ಯುಲರ್ ಆಗಿ ಇದರಲ್ಲಿ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಕೆಲವೊಂದು ಸತಿ ಡೌಟ್ ಬಂದಾಗ ನಾನು ಭೈರವ್ನ ತೆಗೆದು ನೋಡ್ತೀನಿ, ಬಿಕಾಸ್ ಏನೇನು ಟೆಸ್ಟ್ ಮಾಡಿಸಿದ್ರು ಆವಾಗ, ಈಗೇನು ಟೆಸ್ಟ್ ಇದೆ, ಮೆಡಿಕೇಷನ್ಸ್ ಇರ್ಬೋದು, ಅದು ಎಲ್ಲದ್ರ ಬಗ್ಗೆನೂ ಟೈಮ್ ಇದ್ದಾಗ ಆ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತೀನಿ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.